ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಚುನಾವಣೆ ಬಹಳ ಟಾಪ್ ಬೆಳಗಾವಿಯಲ್ಲಿ ಅದು ಬಿಟ್ಟು ರಿಲ್ಯಾಕ್ಸ್ ಮಾಡಲ್ಲ ಅಂದ್ರೆ ಎಲ್ಲ ಸರಿ ಆಗೋಯ್ತಾ ಹೆಂಗೆ ಸರ್ ಎಲ್ಲ ಅದೇ ಚುನಾವಣೆ ಹಂಗೆ ಮಾಡ್ಬೇಕಾಗ್ತದೆ. ನಾವು ಸಣ್ಣದು ಚಿಕ್ಕದು ದೊಡ್ಡದು ಸಣ್ಣದು ಇರಂಗಿಲ್ಲ. ಚುನಾವಣೆ ನಮ್ಮ ಪರವಾಗಿ ನಿಂತಿರ್ತಾರೆ, ಲೀಡರ್ಸ್ ಇರ್ತಾರೆ, ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ. ಸೊ ಆ ರೀತಿ ಚುನಾವಣೆ ಆಗ್ತಾ ಇದೆ. ಅದೇನು ಜಿಲ್ಲಾ ಮಟ್ಟದ ಅಷ್ಟೇ ಇರೋದು ಅಲ್ಲ ಸರ್. ಮೀಸೆ ಎಲ್ಲ ತಿರುತ್ತಾ ಇದಾರೆ, ಅದಕ್ಕೆ ಸೆಟ್ ಹೊಡೆದು ಮೀಸೆ ಅದು ಅವ್ರ ಸ್ಟೈಲ್. ಅದು ಈಗ ಒಬ್ಬೊಬ್ಬ ಇರೋದು ಒಂದೊಂದು ಸ್ಟೈಲ್ ಇರ್ತೈತೆ. ಅವ್ರು ಹಂಗೆ ಆಕ್ಷನ್ ಮಾಡತ್ತಾರೆ, ಏನು ಮಾಡೋಕ್ಕಾಗಲ್ಲ. ಬೇರೆ ಅದು ಸರ್. ಈಗ 4 ದಿಕ್ಕಿಗೆ ನಿಲ್ತೇವೆ ಅಂದಿದ್ರಲ್ಲ, ಅದಾಯ್ತು, ಮುಗಿದಾಯ್ತು, ಹೇಳಾಯ್ತು. ಅವ್ರು ನೀವು ಹೇಳಿದ್ಮೇಲೆ ಬೇಗ ಹೇಳ್ತಿದಾರ ಅಂತ. ಬೇಗ ಅದು ಮಾತ್ರ ಅಷ್ಟು ಮಾಡಿದೀವಿ, ಬೇಗ ಹೇಳ್ತಾರ ಅಷ್ಟು. ಅದು ಮಾತ್ರ ನಿಜ. ಇದ್ರಲ್ಲಿ ತಮ್ಮ ಮಗನ್ನೇನಾದ್ರೂ ಮುನ್ನೆಲೆ ತರುವಂತದ್ದು ಇನ್ನೂ ಚರ್ಚೆ ಆಗಿಲ್ಲ. ನೋಡಿ, ಇನ್ನೂ ಆ ಮೂಲಕವಾಗಿ ರಾಜಕೀಯ ಎಂಟ್ರಿ ಕೊಡುವಂತದ್ದು ಏನಾದ್ರೂ ಇನ್ನೂ ಚರ್ಚೆ ಮಾಡ್ಬೇಕು. ಇನ್ನೂ ಲೀಡರ್ ಅದಾರ ಬಹಳಷ್ಟು. ಅದಕ್ಕೆ DCC ಬ್ಯಾಂಕ್ದು ಒಂದು ಟೀಮ್ ಬೇರೆ ಇದೆ, ಅದು ಮುಖಂಡರು ಟೀಮ್. ಅಂದ್ರೆ ನಾನು ಒಬ್ಬನು. ಸೊ ಚರ್ಚೆ ಮಾಡ್ತೀವಿ, ಇನ್ನು ಟೈಮ್ ಇದೆ ಬಹಳಷ್ಟು. ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಅಂತೆಲ್ಲ ಚರ್ಚೆ ಆಯ್ತು. ಹೌದ್ರಾ? ಎಲ್ಲ ಕ್ರಾಂತಿ ಹೋಗಿ ಶಾಂತಿ ಅನ್ನೋ ತರ ಆಗಿದೆ. ಶಾಂತಿನ ಬೇಕಲ್ಲ. ಸರ್ಕಾರದಾಗ ಶಾಂತಿ ಇದ್ರೆ ಮತ್ತೆ ಆರಾಮ ಇರ್ತೈತಿ. ಶಾಂತಿ ಆಗಿದೆ. ಪ್ರತಿ ದಿವಸ ಕ್ರಾಂತಿ ಇದ್ರೆ ಸರ್ಕಾರ ನಡೆಸೋದು ಹೆಂಗೆ ಕಷ್ಟ. ಕೆಲವರು ಸಚಿವರು ಆಗ್ಬೇಕು ಅನ್ನೋರಿಗೆ ಶಾಂತಿ ಇಲ್ಲ. ಅವರು ನಮ್ಗೆ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಮೊನ್ನೆ HM ರೇವಣ್ಣ ಅವರು ನಾವೇನು ಅಧಿಕಾರ ಬಿಟ್ಟು ಕೊಡಕ್ಕೆ ಸೋನಿಯಾ ಗಾಂಧಿ ಅವ್ರು ಮಾಡಿರಿ ಅಂತ ಕೇಳಿದ್ರು ಸರ್. ನಾವಿಲ್ಲಿ ಬಂದು ಮಾತಾಡಿಸಿದಾಗ ಅವ್ರಿಗೂ ಅಧಿಕಾರ ತಗೋಬೇಕು. ಸ್ವಾಭಾವಿಕರು ಎಲ್ಲರಿಗೂ ಆಗ್ಬೇಕಂತಿದೆ. ಆದ್ರೆ ಎಲ್ಲರೂ ಮಂತ್ರಿ ಆಗೋದು ಸೀನಿಯಾರಿಟಿ ಬಹಳಷ್ಟು ಜನ ಅದಾರ, ಸೀನಿಯರ್ ಅದಾರ ನಮ್ಮಲ್ಲಿ. ಮಂತ್ರಿ ಆಗೋ ಆಸೆ ಎಲ್ಲರಿಗೂ ಇದ್ದೇ ಇರ್ತೈತೆ. ಮಾಡುದು ಬಿಡುದು ನಮ್ಮ ವರಿಷ್ಠರು ಬಿಟ್ಟಿದ್ದು. ಧರ್ಮಸ್ಥಳ ವಿಚಾರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಆರೋಪ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಕೈವಾಡ ಇದೆ, ಷಡ್ಯಂತ್ರ ಇದೆ ಅಂತ. ಸಾಧನೆ ಮಾಡ್ತಾರೆ. ಇನ್ನಾದ್ರೂ ಏನು ಹೇಳಿದ್ರು, ಇನ್ನದೇನು ನ್ಯಾಷನಲ್ ಇಶ್ಯೂ, ರಾಜ್ಯದ ಇಶ್ಯೂ. ಒಂದು ಎಲ್ಲಿದ ಒಂದು ಸಮಸ್ಯೆ ಪೊಲೀಸ್ ತನಿಖೆ ಮಾಡತ್ತಿದೆ. ಅದನ್ನೇ ನಾವು ರಾಷ್ಟ್ರ ಮಟ್ಟದ ಏನು ಇಶ್ಯೂ ಇರಬಹುದಂಗೆ ಮಾಡತ್ತೀವಿ. ಅದ್ರ ಪಾಡಿಗೆ ಅದು ಬಿಟ್ಟು ಬಿಡಿ. ಅವ್ರು ಏನು ತನಿಖೆ ಮಾಡ್ತಾರ, ಕೋರ್ಟ್ ಇದೆ ಅಂತಿಮವಾಗಿ. ಅದು ಅವ್ರು ನಿರ್ಣಯ ಮಾಡ್ಬೇಕು, ಕೋರ್ಟ್ ಅವರು. ಧರ್ಮ ರಾಜಕಾರಣ ಮಾಡ್ತಾರೆ. ನಾವಲ್ಲ, ನಾವು ಮಾಡ್ಲಿಕ್ಕಾಗಲ್ಲ. BJP ಅವರು ಅದನ್ನ ಅಂತಿಮ ಮಾಡ್ಲಿಕ್ಕೆ ಇದು ಹಿಂಗೆ ಅಂತ ಹೇಳಿಕ್ ಆಗಲ್ಲ. ನಾಳೆ ಉತ್ಖನನ ಮಾಡ್ಲಿಕ್ಕೆ ಮತ್ತೆ ಮುಂದಾಗ್ತದೆ ಸರ್. ನಾಳೆ ಕೂಡ ಹೌದ್ರೆ ಉತ್ಖನನ ಮಾಡ್ಲಿಕ್ಕೆ ಮತ್ತೆ ಮುಂದಾಗ್ತಾ ಇದ್ದಾರೆ. ನಾಳೆಗೆ ದಿನಾಪೊಬ್ಬರು ಒಂದೊಂದು ಹೇಳಿಕೆ ಕೊಡೋದು, ಒಂದೊಂದು ಜಾಗ ತೋರಿಸುವಂಥದ್ದು. ಅದು ಮುಂದಿನ ಹೊಸ ಇಶ್ಯೂ ಬರೋವರೆಗೆ ಅದು ಕಂಟಿನ್ಯೂ ಇರ್ತಿದ್ರು. ಅದು ಸರ್, ಹುಬ್ಬಳ್ಳಿ DJ ಘಾಟಿ ಪ್ರವಾಹ ವಿಚಾರದಾಗ ನಿನ್ನೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಮೀಟಿಂಗ್ ಕರೆದ. ಪ್ರಹ್ಲಾದ್ ಜೋಶಿ ಅವರು ಅದನ್ನ ತುಂಬಾ ಬಹಳ ಮತ್ತೊಂದು ರೀತಿಯ ಗದ್ದಲ ಹಚ್ಚುವಂತ ವ್ಯವಸ್ಥೆಯನ್ನು ಮಾಡ್ತಾರೆ. ನಮ್ಮ ಜನ ಬಹಳ ಹುಷಾರಾಗಿರ್ತಾರೆ. ನಾವೇನೇ ಹೇಳಿದ್ರು ಕೂಡ ಅವ್ರು ಅದನ್ನ ಸೂಕ್ಷ್ಮವಾಗಿ ಗಮನಿಸ್ತಾರೆ. ನಾವೇನೋ ಹೇಳಲಿಕ್ಕೆ ಹೋದ್ರು ಸರಿ ಯಾವುದು ತಪ್ಪು ಯಾವುದು ಅಂತ ಅವ್ರು ಕಂಡು ಹಿಡಿತಾರೆ. ನಾವು ಅವ್ರನ್ನ ತಪ್ಪುದಾರಿಗೆ ಒಯ್ಯಲಿಕ್ಕೆ ಸಾಧ್ಯ ಇಲ್ಲ. ಅವರು ನೋಡ್ತಾರೆ, ಗಮನಿಸ್ತಾರೆ. ಸರ್, ಈಗ ಮೈಸೂರು ದಸರಾ ಉದ್ಘಾಟನೆ ವಿಚಾರದಲ್ಲಿ ಬಾನು ಮುಸ್ತಾಕ್ ಅವರ ಆಯ್ಕೆ ಆಗಿದೆ, ಮಾಡ್ತಾರೆ. ಹತ್ರ ಸಮಸ್ಯೆ ಇದೆ, ವಿರೋಧ ಮಾಡ್ತಾ ಇದ್ದಾರೆ. ಮಾಡ್ತಾರೆ. ಅವ್ರು ಎಲ್ಲದಕ್ಕೂ ಮಾಡ್ತಾರೆ. ವೋಟ್ ಬ್ಯಾಂಕ್ ಪಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ BJP ಅವರು. ಕೊನೆಗಾಗಿ ಕೋರ್ಟ್ ಮೆಟ್ಲೇರಿದ್ದಾರೆ ಸರ್. ಕೋರ್ಟ್ ಏನ್ ಹೇಳುತ್ತೆ ಸರ್? ಅವ್ರೇನ್ ಕೋರ್ಟ್ ಏನ್ ಹೇಳಕ್ಕಾಗಲ್ಲ. ಅದು ಸರ್ಕಾರ ನಿರ್ಧಾರ ಅಂತ ಹೇಳ್ತಾರೆ. ಅದೇನೋ ಕಾನೂನುಬದ್ಧ ಅಥವಾ ಯಾವುದೋ ಒಂದು ಸಮಸ್ಯೆ ಅಲ್ಲ. ಸರ್ಕಾರ ಯಾರಿಗೆ ನೇಮಿಸ್ಬೇಕು, ಯಾರು ಉದ್ಘಾಟನೆ ಮಾಡಬೇಕು, ಅವ್ರ ರೈಟ್ಸ್, ಅವ್ರ ಹಕ್ಕದು ಅಥವಾ ಅವ್ರ ಅಧಿಕಾರ. ಸರ್, ನಮ್ಮದು ಅಲ್ಲಿಂದ ಸರ್ಕಾರ ಅಂತಾನೆ ಮೊದಲಿಂದ ಅಲ್ಪಸಂಖ್ಯಾತರ, ದಲಿತರ, ಹಿಂದುಳಿದ ವರ್ಗಗಳ ಪರ ಸರ್ಕಾರ ಅಂತಾನೆ ಇರೋದು. ಅದ್ರಲ್ಲಿ ಅಲ್ಪಸಂಖ್ಯಾತರ ಬಾನು ಮುಸ್ತಾಕ್ ಅವರ ಆಯ್ಕೆ ವಿಚಾರದಲ್ಲಿ ಯಾವುದೇ ತಕರಾರು ಇರಲಿಲ್ಲ. ಬಟ್ ಸಮಸ್ಯೆ ಏನಂತ ಹೇಳಿದ್ರೆ, ಬಾನು ಮುಸ್ತಾಕ್ ಅವರೇ ಸೈದ್ಧಾಂತಿಕವಾಗಿ ಭುವನೇಶ್ವರಿಯನ್ನ ವಿರೋಧ ಮಾಡಿದ್ರು. ಕನ್ನಡಾಂಬೆಯನ್ನ ದೇವಿ ಕಾಲ್ಪನಿಕ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಸೊ ಅಂತವ್ರನ್ನ ಯಾಕೆ ಕರ್ಕೊಂಡು ಬರ್ತೀರಿ ಅಂತ BJP ಪಾಯಿಂಟ್ ರೈಸ್ ಮಾಡಿದ್ರು. ಈಗ ಸಂವಿಧಾನ ಬೇಡನವ್ರೆ, ನಮ್ಗೆ ಸಂವಿಧಾನ ಬೇಡ ಅಂತಾರಲ್ಲ. ಮತ್ತೆ ಈಗ ಅವ್ರನ್ನ ಇಲ್ಲಿ ದೊಡ್ಡ ದೊಡ್ಡ ಚೇರ್ನಾಗ ಅವರು ಕೂತಿದ್ದಾರೆ. ಅದೇ ಸಂವಿಧಾನದಿಂದ ಆ ಚೇರ್ ಮ್ಯಾಗ ಕೂತಿದ್ದಾರೆ. ಅವರೇ ಬೇಡ ಅಂತಾರೆ, ಸುಟ್ಟು ಹಾಕ್ತಾರ, ಬದ್ಲಿ ಮಾಡ್ತೀವಿ ಅಂತಾರೆ. ಇದಕ್ಕೇನು ಹೇಳ್ತಾರ ಅವ್ರು ಉತ್ತರ? ಬಾನು ಮುಸ್ತಾಕ್ ಅವ್ರ ಹೇಳಿಕೆನ ನೀವು ಸಮರ್ಥಿಸ್ಕೊಳ್ತೀರಾ ಸರ್? ಸಮರ್ಥ ಇಲ್ಲ. ಅವ್ರು ಯಾವ್ದೋ ಸಂದರ್ಭ ಹೇಳಿದಾರೋ ಅದು ನಮ್ಗೆ ಗೊತ್ತಿಲ್ಲ, ನಾವೇನು ನೋಡಿಲ್ಲ, ಕೇಳಿಲ್ಲ. ಯಾವುದೋ ಎಲ್ಲಿ ಹೇಳಿದ್ನ ಎಲ್ಲಿ ಕನೆಕ್ಟ್ ಮಾಡ್ಲಿಕ್ಕೆ ಆಗೋಲ್ಲ ಅದು. ನಿಸಾರ್ ಅಹಮದ್ ಅವರ ಆಯ್ಕೆ ಸಂದರ್ಭದಲ್ಲಿ ಈ ರೀತಿ ಆಗಿರಲಿಲ್ಲ ಸರ್. ಅವರು ತಮ್ಮ ಕವಿತೆಗಳಲ್ಲಿ, ಅವರ ಹಾಡುಗಳಲ್ಲಿ ಭುವನೇಶ್ವರಿ ತಾಯಿಯನ್ನ ತಾಯಿ ಅಂತಾನೆ, ಕನ್ನಡ ತಾಯಿ ಅಂತಾನೆ ಹೊಗಳಿದ್ದಂತ. ಅದೆಲ್ಲರೂ ಒಪ್ಕೋತಾರ. ಅದೇ ಪ್ರಶ್ನೆ ಐತಿ. ಎಲ್ಲ ಭುವನೇಶ್ವರಿ ನಾವು ನವೆಂಬರ್ 1ಕ್ಕೆ ಅಥವಾ ರಾಜ್ಯೋತ್ಸವದಲ್ಲಿ ಅವೆಲ್ಲ ಅವ್ರು ಬಂದೇ ಬರ್ತಿದ್ದೆ. ಅವ್ರದ್ದು ಪಾತ್ರ ಭುವನೇಶ್ವರನ್ ಎಲ್ಲರೂ ಒಪ್ಕೋತಾರೆ. ಈ ಭಾರತ ರತ್ನಕ್ಕೆ ಕುವೆಂಪು ಅವ್ರನ್ನ ಇದು ಮಾಡಿದ್ದಾರೆ. ಹಿಂದೆ ಶಿವಕುಮಾರ್ ಸ್ವಾಮೀಜಿಗಳು ಕೊಡ್ಬೇಕು ಅಂತೇಳಿ BJP ಅವರು ಇದು ಮಾಡಿದ್ದಾರೆ. ಆದ್ರೂ ಕೂಡ ಕೊಟ್ಟರೆ ಎಲ್ಲಿ ಕೊಟ್ಟರು ಅವ್ರೆ? ಕೊಟ್ಟಿಲ್ಲ. ಬಹುಶಃ
ಸರ್ ವಿಸ್ತರಣೆ ಬಗ್ಗೆ ರೀಸೆಂಟ್ಲಿ ಮತ್ತೇನಾದ್ರು ಚರ್ಚೆ ಆಯ್ತು? ಏನಿಲ್ಲ, ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ. ನೀವು ಏನು ಕೇಳಿ ಬೆಂಗಳೂರಾಗ ಕೇಳಬೇಕು. ವಿಸ್ತರಣೆ ಮಂತ್ರಿ ಯಾರು ಆಗ್ತಾರ, ಅವ್ರು ಯಾರು ಆಗ್ತಾರ, ನಾವೇನು ಹೇಳೋದ್ರಿ? ಅಲ್ಲಿ ಬೆಂಗಳೂರಾಗ ಕೇಳಬೇಕದು. ನಮ್ಮ ಇದ್ರಿಗೆ ಬಂದು ಆಸೆ ವ್ಯಕ್ತಪಡಿಸ್ತಾ ಇದಾರೆ ಸರ್. ನಾವು ಆಗಾರ ಅದನ್ನ ನೀವು ತೋರಿಸಿದ್ರಿ, ಮತ್ತೆ ಅಲ್ಲಿ ಬರ್ದಲ್ಲಿ ನಂಬರ್ನಾಗ ಕ್ಯೂದಾಗಿರ್ತಾರ ಅವರು. ಆ ಥರದ್ದು ಏನಾರ ಡೆವಲಪ್ಮೆಂಟ್ ಇದಾವ? ಇಲ್ಲ, ನಮಗೆ ಅದು ಗೊತ್ತಿಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.